ನನ್ನ ಹತ್ರ ಸುಮಾರು ಜನ ಬಂದವರಿಗೆ ಜಾತಕ ತೋರಿಸೋರಿಗೆ ಪ್ರತಿದಿನ ಹೇಳ್ತಿರ್ತೀನಿ. ಜಾತಕ ಅನ್ನೋದು ಏನು ಹೇಳುತ್ತೆ ಅಂತಂದರೆ, ನಿಮ್ಮ ಜೀವನದಲ್ಲಿ ನೀವು ಏನನ್ನು ಪಡೆದುಕೊಂಡು ಬಂದಿದ್ದೀರಿ, ನಿಮ್ಮ ಪೂರ್ವ ಜನ್ಮದ ಕರ್ಮ ಫಲದಿಂದ ನೀವು ಏನನ್ನು ತೆಗೆದುಕೊಂಡು ಬಂದಿದ್ದೀರಿ. ಗಿವನ್ ಡೇಟಾ ಅಂತ ಹೆಸರು, ಇದಕ್ಕೆ ಬ್ರಾಡ್ ಫಾರ್ವರ್ಡ್ ಅಂತ ಹೆಸರು, ಇದಕ್ಕೆ ಸಂಚಿತ ಅಂತ ಹೆಸರು. ಪಾಸ್ಬುಕ್ ಅಲ್ಲಿ BF ಅಂತ ಇರುತ್ತೆ, ಅಂದ್ರೆ ಹಿಂದಿನ ಪೇಜಿಂದ ಮುಂದಿನ ಪೇಜ್ಗೆ ಬಂದಾಗ ಒಂದು BF ಅಂತ ಹಾಕ್ತಾನೆ, ಬ್ರಾಡ್ ಫಾರ್ವರ್ಡ್. ಅದನ್ನು ತಂದಿದ್ದು ಒಂದು ಪೇಜ್ ಮುಗಿದೋಯ್ತು, ಹಿಂದಿನ ಜನ್ಮ ಮುಗಿದೋಯ್ತು, ಈ ಜನ್ಮಕ್ಕೆ ಬಂದಿದ್ದೀರಿ, ಏನೇನನ್ನು ಪಡೆದುಕೊಂಡು ಬಂದಿದ್ದೀರಿ ಅಂತಕ್ಕಂಥದ್ದಷ್ಟೇ. ಪಾಸ್ಬುಕ್ ಅಲ್ಲಿ ಈಗ ಬ್ರಾಡ್ ಫಾರ್ವರ್ಡ್ ಅಲ್ಲಿ ಅವ್ರು ಏನು ಅಂತ ಬರೆದ ನಂತರದಲ್ಲಿ ಅದನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಯಾರ ಒಂದು ಹತೋಟಿಯಲ್ಲಿದೆಯಪ್ಪ? ನಮ್ಮೆಲ್ಲರ ಹತೋಟಿಯಲ್ಲಿದೆ. ಆ ದುಡ್ಡನ್ನು ಜಾಸ್ತಿನೂ ಮಾಡ್ಕೋಬಹುದು, ಅಷ್ಟನ್ನು ಡ್ರಾ ಮಾಡಿ ಕಳ್ಕೊಂಡು ಅಕೌಂಟು ಕ್ಲೋಸ್ ಮಾಡ್ಕೊಂಡು ಹಾಳಾಗಿ ಹೋಗಬಹುದು ಒಬ್ಬ ಮನುಷ್ಯ. ಅದೇ ರೀತಿಯಾಗಿ ಜಾತಕ ಏನು ಹೇಳುತ್ತೆ ಅಂದರೆ, ಉದಾಹರಣೆಗೆ ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಅಡಿಗೆ ಮನೆಯಲ್ಲಿ, ನಿಮ್ಮ ಅಡಿಗೆ ಮನೆಯಲ್ಲಿ ಏನೇನು ಅಡಿಗೆ ಸಾಮಗ್ರಿ ಇದೆ ಅಂತಕ್ಕಂಥದ್ದು. ಏನೇನು ಅಡಿಗೆ ಸಾಮಗ್ರಿ ಇದೆ? ಈಗ ಉದಾಹರಣೆಗೆ ಒಬ್ಬರ ಮನೆಯಲ್ಲಿ ಅಕ್ಕಿ ಇತ್ತು, ಬೇಳೆ ಇತ್ತು, ಉಪ್ಪು ಇತ್ತು, ಖಾರ ಇತ್ತು, ಹುಣಸೆ ಹಣ್ಣಿತ್ತು, ಆಮೇಲೆ ಸಾಸಿವೆ ಇತ್ತು, ಎಣ್ಣೆ ಇತ್ತು, ಸ್ಟವ್ ಇತ್ತು, ಪಾತ್ರೆಗಳಿತ್ತು. ಏನ್ ಮಾಡ್ಬೋದು ಇದರಲ್ಲಿ? ನೀವು ಅನ್ನ ಮಾಡ್ಬೋದು, ಸಾರು ಮಾಡಬಹುದು, ಅಥವಾ ಬಿಸಿಬೇಳೆ ಬಾತ್ ಮಾಡಬಹುದು. ನಾನು ಇದನ್ನು ಪಾಯಸ ಮಾಡ್ತೀನಿ ಅಂತ ಹೋಗೋಂಗಿಲ್ಲ, ಯಾಕಂದ್ರೆ ಸಕ್ಕರೆ ಬೆಲ್ಲ ಇಲ್ಲ, ತುಪ್ಪ ನಿಮ್ಮ ಹತ್ರ ನಾನು ಹೇಳಿದ ಲಿಸ್ಟಲ್ಲಿ. ಇದು ನಿಮ್ಮ ಜಾತಕ. ನೀವೇನ್ ಮಾಡ್ಬೇಕೀಗ? ಕೊಂಡು ಬಂದು ಮಾಡಬೇಕು, ರೆಡಿಮೇಡ್ ಅಲ್ಲ. ತೀವ್ರವಾದ ಪ್ರಯತ್ನ ಬೇಕು. ಕೊಂಡ್ಕೋಬೇಕು ಅಂದ್ರೆ ಏನರ್ಥ? ಅದಕ್ಕೆ ಹೆಚ್ಚಿನ ಹಣವನ್ನು ವ್ಯಯ ಮಾಡಿ ತರಬೇಕು. ನಿಮ್ಮ ಮನೆಯಲ್ಲಿ ಇಲ್ಲ, ನಿಮ್ಮ ಜಮೀನಲ್ಲಿ ಆ ತರಕಾರಿ ಬಿಡ್ತಿಲ್ಲ. ಬದನೆಕಾಯಿ ಇದೆ, ಬದನೆಕಾಯಲ್ಲಿ ನಾವೇನ್ ಮಾಡ್ಬೋದು? ಎಣ್ಣೆಗಾಯಿ ಮಾಡ್ಬೋದು, ವಾಂಗಿಬಾತ್, ಬದನೆಕಾಯಿ ಅನ್ನ ಮಾಡಬಹುದು, ಅಥವಾ ಅದನ್ನು ವಾಂಗಿಬಾತ್ ಅಂತ ಕರೀತೀರಿ, ಮರಾಠಿ ಪದ ಇರಲಿ, ಅದನ್ನು ಮಾಡಬಹುದು, ಅಥವಾ ನಾವು ಪಲ್ಯವನ್ನು ಮಾಡಬಹುದು. ಪಾಯಸಾನ ಮಾಡಕ್ ಹೊರಟ್ರೆ ಏನಾಗುತ್ತೆ? ಯಾವುದರಲ್ಲಿ? ಬದನೆಕಾಯಲ್ಲಿ ನೀವು ತಿನ್ನಲ್ಲ, ಬೇರೆಯವರು ತಿನ್ಲಿಕ್ಕಾಗಲ್ಲ, ಕೆಟ್ಟ ಹೆಸರು ಬರುತ್ತೆ. ಆ ಹಾಕಿರೋ ದುಡ್ಡು ಏನಾಗುತ್ತೆ? ನಿಮ್ಮ ಕೈ ಬಿಟ್ಟು ಹೋಗುತ್ತೆ. ಇದೇ ರೀತಿಯಾಗಿ ಒಂದು ಜಾತಕದಲ್ಲಿ ಬದನೆಕಾಯಿ ಮಾತ್ರ ಇದ್ರೆ ಜ್ಯೋತಿಷಿಯಾದವನವ್ರಿಗೆ ಏನು ಹೇಳಬೇಕು ಅಂದ್ರೆ, ಅಯ್ಯ ನೀನು ಪಾಯಸ ಮಾಡುವ ಗೋಜಿಗೆ ಹೋಗಬೇಡ, ನೀನು ಫಸ್ಟ್ ಕ್ಲಾಸ್ ಎಣ್ಣೆಗಾಯಿ ಮಾಡೋ ಪ್ರಯತ್ನವನ್ನು ಮಾಡು. ಅಯ್ಯೋ ನನಗೆ ಗೊತ್ತಿಲ್ಲ ಸ್ವಾಮಿ, ನಾನು ಪಾಯಸ ಮಾಡೋ ಅಭ್ಯಾಸ ಅಂದ್ರೆ ಕಲ್ತ್ಕೋಬೇಕು. ಹೊಸದಾಗಿರ್ತಕ್ಕಂಥದ್ದು ಊಟ ಮಾಡಕ್ ಬರ್ತಿತ್ತ ನಮಗೆ ಹುಟ್ಟಿದ ತಕ್ಷಣ? ಅದನ್ನ ನೋಡ್ ಕಲ್ತ್ವೋ ಇಲ್ವೋ? ಅದೇ ರೀತಿಯಾಗಿ ಬದನೆಕಾಯಿ ಕೇಳ್ಕೊಂಬಂದಿದ್ರೆ ಬದನೆಕಾಯಲ್ಲಿ ಪಲ್ಯ ಮಾಡಿ, ನೀವು ಎಣ್ಣೆಗಾಯಿ ಮಾಡಿ, ಅಥವಾ ಬದನೆಕಾಯಿ ಅನ್ನವನ್ನು ಕಲಸಿ ವಾಂಗಿಬಾತ್ ಮಾಡಿ, ಅಥವಾ ಅದ್ರಲ್ಲಿ ಇನ್ ಬೇಕಾದ್ರೂ ಮಾಡಿ. ಇನ್ನ ಮಾಡ್ತಾರೆ ಅದಕ್ಕೆ ಬ್ಯಾಂಗನ್ಕ ಬರ್ತಾ ಅಂತ ಮಾಡ್ತಾರೆ ಉತ್ತರ ಭಾರತದಲ್ಲಿ. ಅದನ್ನೂ ಬೇಕಾದ ಯಾರಾದರೂ ನೀವು ಇದ್ರೆ ಹೋಗಿ ಕರೆದುಕೊಂಡು ಬರಬೇಕಾದನ್ನ ಕಲ್ತ್ಕೊಂಡು. ಅದೇ ರೀತಿಯಾಗಿ ಆ ಬದನೆಕಾಯಿ ಮಾರಿ ಮಾರಾಟ ಮಾಡುವುದರಿಂದ ಏನಾಗುತ್ತೆ? ಏನಯ್ಯ ಇಷ್ಟು ಚೆನ್ನಾಗಿ ಮಾಡ್ತೇನೆ ಬದನೆಕಾಯಿ ಅಂತ ಹೇಳಿ ಪಾಯಸಕ್ಕೆ ಯಾರು ಎಷ್ಟು ಹಣ ಕೊಟ್ಟಿದ್ರೋ, ನಿಮ್ಮ ಬದನೆಕಾಯಿ ಪಲ್ಯಕ್ಕೂ ಅಷ್ಟೇ ಹಣವನ್ನು ಕೊಟ್ಟು ತೆಗೆದುಕೊಂಡು ಹೋಗ್ತಾರೆ ನಾಳೆ ದಿವಸ ಜನ. ಈ ಬದನೆಕಾಯಿ ಇರೋರ ಕೈಲಿ ಪಾಯಸ ಮಾಡಿಸಿದ್ರೆ ದರಿದ್ರ ಬರುತ್ತೆ. ದರಿದ್ರ ಯೋಗ ಅಂದ್ರೆ ಇದು ಜಾತಕದಲ್ಲಿ. ಜೀವನದಲ್ಲಿ ಉದ್ಧಾರಣೆ ಆಗಲ್ಲ ಅಂದ್ರೆ ಇದು. ಯಾಕೆಂದ್ರೆ ಅವ್ರ ಪ್ರಯತ್ನ ಏನ್ ಮಾಡ್ತಿರ್ತಾರ, ಅವರು ಬದನೆಕಾಯಿ ಪಾಯಸ ಮಾಡಕ್ ಹೋಗ್ತಿರ್ತಾರೆ, ಅಥವಾ ಬರೀ ಸಕ್ಕರೆಯನ್ನ ಇರೋನ್ ಏನ್ ಮಾಡ್ತಾರೆ, ಚಿತ್ರಾನ್ನ ಮಾಡಕ್ ಹೋಗ್ತಿರ್ತಾನೆ. ಅದು ಸಿಹಿ ಆಗ್ತಾ ಇರುತ್ತೆ ಬಿಟ್ರೆ ಅದು ಹುಳಿ ಖಾರ ಏನೂ ಇರಲ್ಲ ಅದರಲ್ಲಿ. ಇದನ್ನು ಕಂಡು ಹಿಡಿದು ಯಾರು ಏನನ್ನು ಮಾಡಬೇಕು ಪ್ರತಿ ಸ್ತರದಲ್ಲೂ ಕೂಡ, ಅದು ಉದ್ಯೋಗ ಆಗಿರ್ಬೋದು, ವ್ಯಾಪಾರ ಆಗಿರಬಹುದು, ಮಕ್ಕಳ ವಿಚಾರದಲ್ಲಿ ಆಗಿರಬಹುದು, ಮದುವೆ ವಿಚಾರದಲ್ಲಿ ಆಗಿರಬಹುದು, ಮನೆ ಕಟ್ಟುವ ವಿಚಾರದಲ್ಲಿ ಆಗಿರಬಹುದು, ಯಾರಿಗೆ ಯಾವ್ದು ಹೊಂದುತ್ತೆ. ಇದು ಬಟ್ಟೆ ತರ. ನನ್ನ ಶರ್ಟ್ ಸೈಜ್ 42 ಆದ್ರೆ 38 ತಂದು ಹಾಕೊಂಡ್ರೆ ನಾನು ಇಷ್ಟು ಭಾಗ ನಾನು ಬಿಟ್ಕೊಂಡು ಓಡಾಡ್ಬೇಕಾಗತ್ತೆ. ನೋಡಿದ್ರಲ್ಲ ನನ್ನ ನಗುತ್ತಾರೆ, ದುಡ್ಡು ಹೋಯ್ತು, ಮರ್ಯಾದೆನೂ ಹೋಯ್ತು. 48 ಸೈಜ್ ಹಾಕೊಂಡ್ರೆ ದೊಗಲ್ ಆಗುತ್ತೆ. ಆವಾಗ್ಲೂ ಜನ ನೋಡ್ಕೊಂಡು ಹೋಗ್ತಾರೆ, ನೋಡಿ ಅವ್ರು ಹಾಕೊಂಡ್ರ ಬಟ್ಟೆ ನೋಡಿ ನನ್ನ ಸೈವಾಗಿ ಹಾಕೊಂಡಿದ್ದಾರೆ ಅಂತ. ಅದೇ ರೀತಿಯಾಗಿ ಒಬ್ಬ ಮನುಷ್ಯನಿಗೆ ಯಾವ ಹೆಣ್ಣು ಅಥವಾ ಗಂಡಿನ ಜೊತೆ ಮದುವೆ ಹೊಂದುತ್ತೆ, ಯಾವ ಕಾಲದಲ್ಲಿ ಮಕ್ಕಳ ಆಗುವ ಯೋಗ ಹೊಂದುತ್ತೆ, ಯಾವ ಭೂಮಿ ಯಾವ ಮನೆ ಹೊಂದುತ್ತೆ, ಯಾವ ಉದ್ಯೋಗ ಹೊಂದುತ್ತೆ, ಇದನ್ನು ಮೊಟ್ಟ ಮೊದಲಲ್ಲಿ ತಿಳಿಸಿಕೊಡ್ತಕ್ಕಂಥದ್ದಕ್ಕೆ ಜ್ಯೋತಿಷ. ಆಗ ದರಿದ್ರದಿಂದ ಶ್ರೀಮಂತಿಗೆ ಅವರನ್ನು ನಾವು ಕರೆದುಕೊಂಡು ಬರಬಹುದು. ಅದನ್ನು ಅವರು ಅಳವಡಿಸಿಕೊಳ್ಳಬೇಕು. ಅದರ ಕೆಲವು ಪೂಜೆ ಪುನಸ್ಕಾರಗಳು ಕೆಲವಿರುತ್ತೆ. ಕಲಿಯೋದು ಅಂತ ಹೇಳಿದ್ವಲ್ಲ, ಅದರ ವಿಚಾರ ಪೂಜೆ ಪುನಸ್ಕಾರ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಮತ್ತೊಂದು ದಿವಸ. ಇವಾಗ ಇಷ್ಟು ತಿಳ್ಕೊಂಡ್ರೆ ಸಾಕು ನಾವು.